ಜೀವನದಲ್ಲಿ ನಾವು ಬದುಕಬೇಕು, ನಾವು ಬಾಳಬೇಕು, ನಾವು ಲಂಬ ಒಂದು ಜೀವನವನ್ನು ಮಾಡಬೇಕು ಅನ್ನೋದು ತುಂಬಾ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಸಹಜ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಾಪರ್ ಆಗಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಅಸ್ತಿತ್ವದಲ್ಲಿರುವಂತಹ, ನಿಮ್ಮ ಭವಿಷ್ಯದಲ್ಲಿರುವಂತಹ ಆಯುಬಲವನ್ನು ತಾವು ಗಳಿಸ್ಬೋದು. ಜ್ಯೋತಿಷ ಶಾಸ್ತ್ರ ಆಗಿರ್ಬೋದು, ಯಾವುದೇ ಒಂದು ಶಾಸ್ತ್ರ ಆಗಿರ್ಬೋದು, ನಿಮ್ಮನ್ನ ಆಯಸ್ಸು ಹೆಚ್ಚು ಮಾಡಲ್ಲ. ಅದರ ಒಂದು ಪ್ರಭಾವವನ್ನು ನೀವು ಫಾಲೋ ಮಾಡಿದ್ರೆ ನೀವು ಎಷ್ಟು ವರ್ಷ ಬದುಕಬೇಕು ಅಂತ ತಮ್ಮ ಆಯುಬಲದಲ್ಲಿ ಬರೆದಿರುತ್ತೆ, ಅದನ್ನು ಪ್ರಾಪರ್ ಆಗಿ ತಾವು ಫಾಲೋ ಮಾಡಿದ್ರೆ ತಾವು ಆ ಒಂದು ಆಯುಬಲವನ್ನು ಗೆಲ್ಲಬಹುದು. ಏನು ನಮ್ಮ ಜ್ಯೋತಿಷಾಸ್ತ್ರ ಏನಪ್ಪ ಹೇಳುತ್ತೆ ಅಂದರೆ, ತಮ್ಮ ಲಗ್ನನ ಅಧಿದೇವತೆ ಅಂದರೆ ತಮ್ಮ ಒಂದು ಜಾತಕದಲ್ಲಿ ಲಗ್ನ ಮತ್ತು ಲಗ್ನ ಅಧಿಪತಿ ಈ ಎರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ತಾವು ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮತ್ತು ಲಗ್ನದಿಂದ ಅಷ್ಟಮ ಮನೆ ಅಂದರೆ 8ನೇ ಮನೆ, ಆ ಒಂದು ಮನೆಯಲ್ಲಿರುವಂಥ ಗ್ರಹ, ಏನಾದರೂ ಅಷ್ಟಮ ಮನೆಯಲ್ಲಿರುವಂತಹ ಗ್ರಹ ಏನಾದರೂ ತಮಗೆ ವಕ್ರ ಸ್ಥಾನದಲ್ಲಿದ್ದರೆ ಸ್ಪ್ಯಾನ್ ಕಡಿಮೆ ಆಗುತ್ತೆ, ತಮ್ಮ ಜೀವಿತಾವಧಿಯ 1 ವರ್ಷ ಕಡಿಮೆ ಆಗುತ್ತೆ. ಏನಪ್ಪ ಮಾಡಬೇಕು ಅದಕ್ಕೆ ಅಂದರೆ, ಲಗ್ನ ಮತ್ತು ಲಗ್ನದ ಅಧಿಪತಿಯನ್ನ ತಾವು ಪೂಜೆಯನ್ನು ಮಾಡಬೇಕಾಗುತ್ತೆ, ಅದಕ್ಕೆ ತಾವು ಸ್ಟ್ರೆಂತನ್ನು ಕೊಡಬೇಕಾಗುತ್ತೆ. ಮತ್ತು ಅಷ್ಟಮ ಮನೆಯಲ್ಲಿರುವಂತಹ ಗ್ರಹದ ದಾನವನ್ನು ಮಾಡಬೇಕಂದ್ರೆ, ಆ ಗ್ರಹ ಯಾವುದಿದೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ದಾನವನ್ನು ತಾವು ಮಾಡ್ತಾ ಇರಬೇಕಾಗುತ್ತೆ. ಅದರಿಂದ ಏನಪ್ಪ ಆಗುತ್ತೆ ಅಂದರೆ, ತಾವು ಎಷ್ಟು ವರ್ಷ ಬದುಕಬೇಕು ಅನ್ನುವಂತಹ ಒಂದು ದೈವ ನಿರ್ಣಯ ಆಗಿರುತ್ತೆ, ಅಷ್ಟು ವರ್ಷ ತಾವು ಬದುಕ್ತೀವಿ. ಯಾಕೆಂದರೆ ಸಾವು ಅನ್ನೋದು ಭಗವಂತನ ಕೈಯಲ್ಲಿದೆ, ಮನುಷ್ಯನ ಕೈಯಲ್ಲಿಲ್ಲ. ನಾವು ಜಯಿಸಬೇಕು ಅಂದರೆ ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕೇ ವಿನಃ ಮನುಷ್ಯನ ಪ್ರಾರ್ಥನೆ ಮಾಡೋದೇ ಸಿಗೋದಿಲ್ಲ. ಭಗವಂತನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು